ಚಾಮುಂಡೇಶ್ವರಿ. ಇವತ್ತು ಅವ್ರ ತಂದೆ ಸ್ಥಾನ ಕುಂತಿದೆ. ಇದು ನಾನು ಯಾವತ್ತಂದ್ರೆ ಅವರು ಕೂಡ ಇಲ್ಲಿ ದಾಸೋಹ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ನಿಜವಾಗ್ಲೂ ನನಗೆ ಬಹಳ ಒಂದು ಸಂತೋಷ ಆಗ್ತದೆ. ಒಂದು ತಂದೆ ಸ್ಥಾನ ಕುಂತ್ಕೊಂಡು ಇವತ್ತಿಷ್ಟು ಜನಕ್ಕೆ ಅನ್ನ ದಾಸೋಹ ಮಾಡ್ತಾ ಇದ್ದಾರೆ. ಇವತ್ತು ನಾವು ಗಮನಿಸ್ತಿರ್ಬೋದು, ಎಷ್ಟೋ ಕೋಟ್ಯಾನ್ಗಟ್ಲೆ ಇರ್ತದೆ, ಆದ್ರೆ ಬಡವರು ಕಣ್ಣೀರು ಒರೆಸಂಗಿಲ್ಲ. ಇವರು ಏನಿಲ್ಲದೆ ಇವತ್ತಿಷ್ಟು ಎಲ್ಲ ಭಕ್ತರು ಕರ್ಕೊಂಡ್ಬಂದು ಮಾತಾಡ್ತಾರೆ. ನಿಜವಾಗ್ಲೂ ನಾವು ಪರಮಾತ್ಮ ನೋಡೋದನ್ನ ಇವ್ರ ರೂಪದಲ್ಲಿ ನಿಜವಾಗ್ಲೂ ಇವತ್ತು ನಮ್ಮ ಪಾಲಿನ ಪರಮಾತ್ಮ ಅಂದ್ರೆ ನಮ್ಮ ದಾಸೋಹ ಚಕ್ರವರ್ತಿಗಳಂತ ಅಂತೇಳಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಕೂಡ ನನ್ನ ಹೆಸರು ತುಕಾರಾಮ್ ಅಂತೇಳಿ, ನಾನು ಕೂಡ ಪಾಂಡುರಂಗನ ಭಕ್ತ. ನಾನು ಕೂಡ ನನ್ನ ಮಗ ಕೂಡ ರಘುನಂದನ. ಇವತ್ತು ಆ ಭಗವಂತ ನಮಗೆ ಈ ಜಾಗದಲ್ಲಿ ನಾವು ಸೇವೆ ಮಾಡೋದಕ್ಕೂ ಇವರು ಅನ್ನ ದಾಸೋಹ ಮಾಡೋದಕ್ಕೂ ಆ ದೇವ್ರ ಕೃಪೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಇಡೀ ಸಂಡೂರು ಜಯಂತಿ ಇವತ್ತೇನು ಬೇರೆ ರಾಜ್ಯದಿಂದ ನಮ್ಮ ರಾಜ್ಯದಿಂದ ಎಲ್ಲ ಜನ ಬಂದಿದ್ದಾರೆ. ಇವತ್ತು ಬಹಳ ಸಂತೋಷ ಆಗ್ತಾ ಇದೆ. ಅಪ್ಪಾಜಿ, ಮುಂದೆ ನಾವು ಕೂಡ ನಿಮ್ ಜೊತೆ ಇರ್ತೀವಿ. ಯಾವಾಗ್ಲೂ ಕೂಡ ಎಲ್ಲೇ ದಾಸೋಹ ಏನೇ ಮಾಡಿದ್ರು ಕೂಡ ಸಂಡೂರಿನಿಂದ ನಿಮ್ ಜೊತೆಗೆ ನಾನು ಕೈ ಜೋಡಿಸ್ತೀನಿ ಅಂತ ವೇಕಲ್ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸಂಡೂರಿನ ಮಹಾಜನತೆ ಭಗವಂತ ನಮ್ಗೆಲ್ಲ ಕೊಟ್ಟಿದ್ದಾನೆ. ನನಗೆ ಇವಾಗ್ಲೂ ನಿಜವಾಗ್ಲೂ ಅದು ಲಾಸ್ಟ್ ಟೈಮ್ ನಾನು ಹೇಳ್ಬೇಕಂದ್ರೆ ಕೋವಿಡ್ ಬಂದಿತ್ತು, ಆ ಸರಿ ಆಗ್ಲಿಲ್ಲ. ಈ ಸರಿ ನಾವು ಖಂಡಿತವಾಗ್ಲೂ ನಮ್ಮ ಹಿರೇಮಠ ಸ್ವಾಮಿ ಅವ್ರ ಹತ್ರ ನನ್ನ ನಂಬರ್ ಕೊಟ್ಟಿದ್ದೀನಿ. ತಾವು ಎಲ್ಲೇ ಒಂದು ದಾಸೋಹ ಮಾಡ್ಬೇಕಾದ್ರೆ ನಮ್ಮ ಒಂದು ಕಿರು ಸೇವೆ ನಿಮ್ ಜೊತೆಗೆ ಇರ್ತದೆ ಅಂತೇಳಿ ನಾನು ಈ ಮಾತನ್ನ ಕೊಡ್ತಾ ಇದ್ದೀನಿ. ಭಗವಂತ ಹಿಂಗೆ ನಿಮ್ಮ ಆಶೀರ್ವಾದ ದಾಸೋಹ ಹಿಂಗೆ ಇಲ್ಲಿ ಮಕ್ಕಳ ಮನೆಗೆ ಮುಂದಿನ ದಿನದಲ್ಲಿ ಚೆನ್ನಾಗಿ ಯಾವತ್ತೂ ತಾವು ಭಗವಂತನ ರೂಪದಲ್ಲಿ ಬಂದು ಇವತ್ತು ಮಾಡ್ತಕ್ಕಂಥ ಸೇವೆ ಹೆಚ್ಚಿನ ಮಟ್ಟಿಗೆ ಎಲ್ಲರೂ ಭಕ್ತರಿಗೆ ಆಗ್ಲಿ ಅಂತೇಳಿ ಮತ್ತೆ ಕುಮಾರಸ್ವಾಮಿ ಜಾತ್ರೆ ಶುಭಾಶಯಗಳನ್ನು ಹೇಳ್ತಾ ನಿಮ್ಮ ಪಾದಕ್ಕೆ ನಮಸ್ಕರಿಸುತ್ತಾ ನಮ್ಮ ಮಾತು ಮುಗಿಸ. ಧನ್ಯವಾದಗಳು. ನಮಸ್ಕಾರ.